ಆಪರೇಷನ್ ಸಿಂಧೂರದ ಬಗ್ಗೆ ಮತ್ತೊಂದು ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಇಲ್ಲಿ ಪಾಕ್ನ ಹಲವಾರು ವಾಯುನೆಲೆ ಮೇಲೆ ದಾಳಿ ಮಾಡಿತ್ತು ಭಾರತ. ವಾಯುನೆಲೆಯನ್ನು ಧ್ವಂಸಗೈದಿತ್ತು, ಅನೇಕ ರೀತಿಯಲ್ಲಿ ಅವರಿಗೆ ಡ್ಯಾಮೇಜ್ ಕೂಡ ಮಾಡಿತ್ತು. ಪಾಕ್ನ ನೂರ್ ಖಾನ್ ಏರ್ಬೇಸ್, ನೂರ್ ಖಾನ್ ವಾಯುನೆಲೆ ಇದೆಯಲ್ಲ, ಇದರ ಮೇಲೆ ಬ್ರಹ್ಮೋಸ್ ಅಟ್ಯಾಕ್ ಮಾಡಿತ್ತು. ಈ ಬ್ರಹ್ಮೋಸ್ನಲ್ಲಿ ಪರಮಾಣು ಸಿಡಿತಲ್ಲೇ ಇತ್ತ ಇಲ್ವಾ ಅನ್ನೋ ಗೊಂದಲ ಇವತ್ತಿಗೂ ಮುಂದುವರಿತಾ ಇದೆ. ಇಲ್ಲಿ ಈ ಬ್ರಹ್ಮೋಸಲ್ಲಿ ಪರಮಾಣು ಸಿಡಿತಲ್ಲೇ ಇದ್ದಿದ್ರೆ ಪರಮಾಣು ಬಾಂಬ್ ಹಾಕದ ಲೆಕ್ಕಕ್ಕೆ ಬಂದುಬಿಡ್ತಾ ಇತ್ತು. ಇದನ್ನು ನಿರ್ಧಾರ ಮಾಡುವುದಕ್ಕೆ ಪಾಕ್ಗೆ ಇದ್ದದ್ದು ಕೇವಲ 30ರಿಂದ 45 ಸೆಕೆಂಡ್ಗಳು ಮಾತ್ರ. ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಸಲಹೆಗಾರ ರಾಣಾ ಸನಾವುಲ್ಲಾನ ಹೇಳಿಕೆ ಇದು. ಆ 45 ಸೆಕೆಂಡಲ್ಲಿ ಸ್ಪಷ್ಟ ನಿರ್ಧಾರ, ಬಹಳ ಅಪಾಯಕಾರಿ ಪರಿಸ್ಥಿತಿ ಆಗ್ತಾ ಇತ್ತು. ಪಾಕ್ ಅಕಸ್ಮಾತ್ ಇದನ್ನು ತಪ್ಪಾಗಿ ಅರ್ಥೈಸಿಕೊಂಡು ಬಿಟ್ಟಿದ್ದರೆ ಈ ಕ್ಷಿಪಣಿಯನ್ನು ಪರಮಾಣು ಸಿಡಿತಲೆ ಹೊತ್ತುಕೊಂಡು ಬಂದಿರುವಂಥ ಕ್ಷಿಪಣಿ ಅಂತ ಅರ್ಥ ಮಾಡ್ಕೊಂಡಿದ್ದಿದ್ರೆ ಪಾಕಿಸ್ತಾನದ ಕಡೆಯಿಂದನೂ ಕೂಡ ಪರಮಾಣು ಯುದ್ಧಕ್ಕೆ ಪಾಕಿಸ್ತಾನ ರೆಡಿಯಾಗಿಬಿಡ್ತಾ ಇತ್ತು. ಇದೇ ನಾಂದಿ ಹಾಡ್ತಾ ಇತ್ತು. ಜಾಗತಿಕ ಪರಮಾಣು ಯುದ್ಧಕ್ಕೇ ಇದು ಮುನ್ನುಡಿ ಬರಿತಾ ಇತ್ತು. ಅಂಥ ಒಂದು ಅಪಾಯ ಕೂಡ ದೊಡ್ಡ ಮಟ್ಟದಲ್ಲಿ ಇತ್ತು. ಭಾರತ ಪರಮಾಣು ಸಿಡಿತಲೆಯನ್ನು ಬಳಸದೆ ಒಳ್ಳೆಯದು ಮಾಡಿದೆ ಅಂತ ಹೇಳಿ ನಾನು ಹೇಳ್ತಾ ಇಲ್ಲ. ಇದು ಮೊದಲ ಪರಮಾಣು ಶಸ್ತ್ರಾಸ್ತ್ರದ ಉಡಾವಣೆಗೆ ಕಾರಣವಾಗಬಹುದಾಗಿತ್ತು ಅಂತ ಹೇಳಿ ಅವರು ಮಾತಾಡಿರೋದು. देखें, जब इंडिया ने वो नाम क्या था उनके मिसाइल का, हरमूस मिसाइल, जब उन्होंने वो फायर किया और जो आके यहाँ पे नूर खान एयर बेस के ऊपर आगे लगा, तो पाकिस्तान की क़यादत के पास सिर्फ 30 या 45 सेकंड थे. ये यानी एक नॉलेज या इसको एनालाइज करने में कि ये जो हरमूस मिसाइल आ रहा है इसके साथ कोई यानी जो है वो एटमी मवाद तो नहीं है. देखें, जब इंडिया ने वो